ಗೇಮ್ ಆಫ್ ಥ್ರೋನ್ಸ್ ನಾನು ನೋಡಿರೋ ವೆಬ್ ಸೀರೀಸ್ಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು ವೆಬ್ ಸೀರೀಸ್ ಯಾವುದು ಅಂತ ಕೇಳಿದ್ರೆ ನಾನು ಫಸ್ಟ್ ಹೇಳೋದೇ ಗೇಮ್ ಆಫ್ ಥ್ರೋನ್ಸ್ ಅಂತ. ಯಾಕೆ ಅಂತಂದರೆ ಇದು ನಿಮ್ಮನ್ನ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಎಪಿಕ್ ಫ್ಯಾಂಟಸಿ ಜೊತೆಗೆ ಡ್ರಾಮಾ ಮತ್ತು ತುಂಬ ಒಳ್ಳೆ ಅಡ್ವೆಂಚರ್ ಆಗಿ ಈ ಒಂದು ವೆಬ್ ಸೀರೀಸ್ನ ತೆಗೆದಿದ್ದಾರೆ. ಇದನ್ನು ಕಂಪ್ಲೀಟಾಗಿ ನಿಮಗೆ ಯುರೋಪಿಯನ್ ಕಂಟ್ರೀಸ್ ಆದಂಥ ಮೊರಾಕೊ, ಸ್ಪೇನು, ಐರ್ಲ್ಯಾಂಡು ಇಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡಿರೋದು. ನೀವು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆದಂಥ ಡೇನೇರಿಯಸ್ ಟಾರ್ಗೆರಿಯನ್ನು, ಜಾನ್ ಸ್ನೋ ಆ್ಯಂಡ್ ಲ್ಯಾನಿಸ್ಟರ್ಸ್ ಫ್ಯಾಮಿಲಿ ಈ ಥರ ತುಂಬ ಒಳ್ಳೊಳ್ಳೆ ಒಂದು ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು. ಮತ್ತು ಇದರಲ್ಲಿ ಆ್ಯಕ್ಷನ್ ಅಂತ ಬಂದರೆ ಈ ಡ್ರ್ಯಾಗನ್ನ ಒಂದು ಆ್ಯಕ್ಷನ್ಗಳು ಏನಿದೆ ಅದು ನಿಮಗೆ ಒಂಥರ ಬಹಳ ಒಂದು ಅದ್ಭುತವಾದಂಥ ಒಂದು ಸೀನರಿಗಳನ್ನ ಕೊಡುತ್ತೆ. ಮತ್ತು ಯುರೋಪಿಯನ್ ಕಂಟ್ರೀಸ್ ಅಂತಂದರೆ ಅಲ್ಲಿ ನೇಚರ್ ಬಹಳ ಚೆನ್ನಾಗಿದೆ. ಅಲ್ಲೆಲ್ಲ ಇದನ್ನು ಬಹಳ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಇದನ್ನು ನೀವು ಒಂದು ಸರಿನಾದರೂ ನೋಡಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇದು ಆಲ್ಮೋಸ್ಟ್ 8 ಸೀಸನ್ಗಳನ್ನೊಂದಿಗೆ 73 ಎಪಿಸೋಡ್ಗಳಿದೆ. ನೀವು ಸ್ಟಾರ್ಟಿಂಗ್ ಇದನ್ನು ನೋಡ್ಬೇಕಾದ್ರೆ ನಿಧಾನಕ್ಕೆ ಅಂದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಡ್ರಾಮಾ ಟೈಪಲ್ಲಿರೋದ್ರಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಮಗೆ ಬೋರ್ ಆಗ್ಬೋದು. ಬಟ್ ಹೋಗ್ತಾ 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 ನಿಮಗೆ ಎಷ್ಟು ಇನ್ವಾಲ್ವ್ಮೆಂಟ್ ಬರುತ್ತೆ ಅಂತಂದರೆ ಸುಮಾರು ನೀವು ದಿವಸಕ್ಕೆ ನೀವು ಒಂದೊಂದು ಎಪಿಸೋಡ್ ನೋಡ್ತಿದ್ದವರು 5-6 ಎಪಿಸೋಡು ಹಿಂಗೆ ನೋಡಬಹುದು. ಯಾಕೆ ಅಂತಂದರೆ ನಾನು ಹಂಗೆ ನೋಡಿರೋದು. ಸ್ಟಾರ್ಟಿಂಗ್ ನನಗೆ 1 ಎಪಿಸೋಡ್ 2 ಎಪಿಸೋಡ್ ನೋಡೋಷ್ಟರಲ್ಲೇ ಆಲ್ಮೋಸ್ಟು ಬೇಡ ಅನ್ನಿಸ್ಬಿಡ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ನನಗೆ ಇದನ್ನು ನಾನು ಆಲ್ಮೋಸ್ಟು ಇಲ್ಲ ಅಂತಂದರೂ ದಿವಸಕ್ಕೆ 8 ಎಪಿಸೋಡು 10 ಎಪಿಸೋಡ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ಸೊ ನಿಮಗೂ ನಾನೊಂದು ರೆಕಮೆಂಡ್ ಮಾಡುವಂಥ ಒಂದು ವೆಬ್ ಸೀರೀಸ್ ಯಾವುದು ಅಂತಂದರೆ ಅದು ಡೆಫಿನೆಟ್ಲಿ ಗೇಮ್ ಆಫ್ ಥ್ರೋನ್ಸು. ಇದೇ ಥರ ನಿಮಗೆ ನೆಕ್ಸ್ಟ್ ವೀಕು ಇನ್ಯಾವುದಾದ್ರು ಒಂದು ಒಳ್ಳೆ ಮೂವಿ ಅಥವಾ ವೆಬ್ ಸೀರೀಸ್ನ ಸಜೆಸ್ಟ್ ಮಾಡ್ತೀನಿ. ಈ ಒಂದು ವೆಬ್ ಸೀರೀಸ್